ಉತ್ತರ ಕೊಟ್ಟಿದ್ದಾರೆ. ಅರ್ಜುನ್ ರಾಮ್ ಮೇಘವಾಲ್ ಉತ್ತರ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ 2630 ದೂರುಗಳಿದ್ದಾವಂತ. ಎಷ್ಟು ರೀ? 8630 2016 ಇಲ್ಲಿವರೆಗೆ ಅಂದ್ರೆ 2025 ಇಷ್ಟು ದೂರುಗಳಿದ್ದಾವೆ. ಇಂಥ ನ್ಯಾಯಾಧೀಶರದೇ ನಮಗೆ ಭ್ರಷ್ಟಾಚಾರ, ರೊಕ್ಕ ಕೇಳಿದರು, ಲಂಚ ಕೇಳಿದರು, ನಮಗೆ ಏನು ಈ ಒಂದು ಲೈಂಗಿಕ ನಮ್ಮ ಜೊತೆಗೆ ದುರ್ನಡತೆ ಮಾಡಿದರು, ಮತ್ತೇನು ಮಾಡಿದರು, ಆರೋಪಗಳು. ಹಾಗಾದ್ರೆ ಅವು ಎಲ್ಲ ಆರೋಪಗಳು ಶಿಕ್ಷೆ ಅಂದ್ರೆ ಎಷ್ಟು ಜನರಿಗೆ ಆಗ್ಯದ ಅಂತ ಪ್ರಶ್ನೆ ಮಾಡಿದಾಗ ಇಲ್ಲ, ನಮ್ಮ ಕೆಲಸದಲ್ಲಿ ಕಳಿಸೋದಷ್ಟು ಶಿಕ್ಷೆ ಇಲ್ಲಿ ನಮ್ಮ ರಿಪೋರ್ಟ್ ಬಂದಿಲ್ಲ ಅನ್ನುವಂಥ ಮಾತನ್ನು ನಮ್ಮ ಏನಪ್ಪ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಶಿಕ್ಷೆ ಆಗಿದ್ದು ಗೊತ್ತಿಲ್ಲ, ದೂರು ಮಾತ್ರ ಕೊಟ್ಟಿದ್ದಾರೆ. ಶಿಕ್ಷೆ ಕೊಡೋರು ಯಾರು? ನ್ಯಾಯಾಧೀಶರಣ. ನಿಜವಾಗಿಯೂ ನ್ಯಾಯಾಧೀಶರು ಅಥವಾ ಈ ಹೈಕೋರ್ಟ್ ಇರಲಿ, ಸುಪ್ರೀಂ ಕೋರ್ಟ್ ಇರಲಿ, ಆ ಜಡ್ಜಸ್ಸು ತಮ್ಮ ಒಬ್ಬ ನ್ಯಾಯಾಧೀಶರಿಗೆ ಶಿಕ್ಷೆ ಕೊಡುವಷ್ಟು ಮಟ್ಟಿಗೆ ಮನಸ್ಥಿತಿ ಇವತ್ತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅತ್ಯಂತ ಪವಿತ್ರವಾಗಿದೆ, ಬೆಳೆದಿದೆ ಅಂದಾಗ ಇಲ್ಲ, ಅದು ಇಲ್ಲಿವರೆಗೆ ಬಂದಿಲ್ಲ ನಮಗೆ ರಿಪೋರ್ಟು ಅಂತ ಈ ಮಾತು ಕೇಳಿದಾಗ ಸಹಜವಾಗಿ ನಮಗೂ ಕಾಲೇಜಿನ ಮೇಲೆ ಸಂಶಯಗಳು ಬರುವಂಥ ಸಹಜ. ಅಲ್ಲೂ ಯಾಕಪ್ಪ ಶಿಕ್ಷೆ ಹಾಕ್ಕೊಳ್ಳಿಲ್ಲ? ನಾವು ಇವತ್ತು ಅನೇಕ ಈ ಲೋಕಾಯುಕ್ತ ಕೈಲಿಸಕ್ಕಂಥದ್ದು ಮತ್ತೊಂದು ಸಿಕ್ಕಂಥ ಸರ್ಕಾರ ಪ್ರಶ್ನೆ ಮಾಡ್ತಿರ್ತೀವಿ. ಆಯ್ತರಪ್ಪ ಹಿಡ್ಕೊಂಡು ತೊಗೊಂಬಂದರು ಪೊಲೀಸರು, ಪಾಪ ಲೋಕಾಯುಕ್ತರಾಗಿರ್ಬೋದು, CBI ಆಗಿರ್ಬೋದು, CID ಆಗಿರ್ಬೋದು, ಮತ್ತೇನು ಅಥವಾ ED ಆಗಿರ್ಬೋದು, ಅವ್ರಿಗೆ ಎಷ್ಟು ಮಂದಿ ಶಿಕ್ಷೆ ಆಗೈತಿ? ಬರೀ ಆರೋಪ ಮಾಡಿದ್ರೆ ಬೇಕಾದ ಆರೋಪ ಮಾಡ್ತಾರೆ, ಹಂಗೆ ಕೂತ್ಕೊಂಡು ಆರೋಪ ಮಾಡೋಕ್ಕೆ ಏನು ಕೆಲಸ ಅದ? ಸುಮ್ಮನೆ ಯಾರೋ ಒಬ್ಬ ನ್ಯಾಯಾಧೀಶರು ಒಬ್ಬ ಹೆಣ್ಮಗಳು ಮಾತಾಡ್ತಿದ್ರೆ ಅವ್ರೊಳಗೆ ಏನೋ ಅದ ಅನ್ನೋಂಥ ಹಬ್ಬಿಸುವಂಥ